ಶಿವಕುಮಾರ್ ಅವರು ಮತ್ತೊಂದು ಗಂಭೀರ ಆರೋಪ ಮಾಡ್ತಾರೆ. ಸ್ವತಂತ್ರ ಬಂದಾಗಿನಿಂದ ಅಂದ್ರೆ ಕೆ.ಸಿ. ರೆಡ್ಡಿ ಅವರು ಮುಖ್ಯಮಂತ್ರಿ ಆದಾಗಿನಿಂದ ಕಾಂಗ್ರೆಸ್ ಸರ್ಕಾರದ ಅವಧಿವರೆಗೂ ಕೂಡ ಅಕ್ವೈರ್ ಅಂತ ಆಗಿದ್ದು ಕೇವಲ 18,000 ಎಕರೆಯಷ್ಟು ಭೂಮಿ ಮಾತ್ರ. ಅದೇ ಜೆಡಿಎಸ್ ಹಾಗೆ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಒಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ 18 ತಿಂಗಳಲ್ಲಿ 1.60 1,60,000 ಎಕರೆ ಭೂಮಿಯನ್ನ ಅಕ್ವೈರ್ ಮಾಡ್ಕೊಂಡಿರೋದು, ರೈತರಿಗೆ ಅನ್ಯಾಯ ಮಾಡಿರೋದು ಇದೇ ಬಿಜೆಪಿ ಹಾಗೆ ಜೆಡಿಎಸ್ ಆರೋಪ. ಹಾಗಾದ್ರೆ ಎಲ್ಲಿ ರೈತರು ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು? ಉದಾಹರಣೆ ಕೇಳ್ತೀನಿ, ನಾನ್ ಕೇಳ್ತೇನೆ ನಾಗರಾಜ್ರೆ, ಒಂದ್ ಸ್ವಲ್ಪ ಕುತ್ಕೋತೀರಾ ನೀವು? ಒಂದ್ ಸ್ವಲ್ಪ. ಇವತ್ತು ರೈತ ನಾಯಕ ಅಂತ ಕರ್ನಾಟಕದಲ್ಲಿ ಯಾರಿಗೆ ಕರೀತಾ ಇದ್ದಾರೆ? ಯಡಿಯೂರಪ್ಪರಿಗೆ ಕರೀತಾರೆ, ಮತ್ತೆ ದೇವೇಗೌಡರಿಗೆ ಕರೀತಿದ್ದಾರೆ. ಯಾಕೆ ಇವರು? ಮೇಡಮ್ ಒಂದೇ ನಿಮಿಷ ನೋಡ್ರಿ, ನೋಡಿ, ಸತ್ಯ ಯಾವಾಗ್ಲೂ ಕೂಡ ಶತಮಾನ ಕಳೆದ್ರು ಸತ್ಯವಾಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಮೈಂಡ್. ಅದಕ್ಕೆ ನಾನು ಹೇಳ್ತೀನಿ, ರೈತ ನಾಯಕರು ಅಂತ ಯಾರಿಗೆ ಕರೀತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ? ದೇವೇಗೌಡ್ರಿಗೆ ಕರೀತಾರೆ, ಯಡಿಯೂರಪ್ಪನವ್ರಿಗೆ ಕರೀತಾರೆ. ನೀವು ರೈತರು ಎಲ್ರೇ ದೇವೇಗೌಡರು ನೀರಾವರಿಗೆ ಕೆಲಸ ಮಾಡಿದ್ರು, ಯಡಿಯೂರಪ್ಪನವರು ರೈತರಿಗೆ ನೀರು ಒದಗಿಸ್ತಕ್ಕಂತ ನೀರಾವರಿಗೆ ಕೆಲಸ ಮಾಡಿದ್ರು, ರೈತರಿಗೆ ಗೊಬ್ಬರ ಬೀಜವನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ರು, ಸಾಲ ಮನ್ನಾ ಮಾಡೋ ಕೆಲಸವನ್ನ ಯಡಿಯೂರಪ್ಪನವ್ರು ಮಾಡಿದ್ರು, ಕುಮಾರಸ್ವಾಮಿ ಅವ್ರು ಮಾಡಿದ್ರು. ಅಷ್ಟೇ ಅಲ್ಲದೇನೆ ರೈತರಿಗೆ ಜಮೀನನ್ನ ಉಳಿಸ್ತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ರು. ನಾನು ಕೇಳೋದಕ್ಕೆ ಬಯಸ್ತೇನೆ, ನೀವು ರೈತ ನಾಯಕರೇ ಆಗಿದ್ರೆ ನಿಮ್ಮ ವಿರುದ್ಧ ಯಾಕೆ ಹೋರಾಟ ಮಾಡ್ತಾ ಇದ್ರು ರೈತರು? ಒಂದು. ಎರಡನೇದು, ಕನಕಪುರದ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ಆ ಜಮೀನಲ್ಲಿ ಉಳಿಸ್ಬೇಕು, ಮಾರಾಟ ಮಾಡಬೇಡಿ, ಯಾಕೆ ಬಿಡದೆ ಅವ್ರಿಗೆ ಹೇಳ್ತಾ ಇಲ್ಲ? ಅವ್ರು ಮಾರಾಟ ಮಾಡಿಬಿಟ್ಟು ಹರಾಜ್ ಹಾಕ್ಬಿಟ್ಟು ತಮ್ಮ ಜೀವನನೆಲ್ಲ ಬರ್ಬಾದ್ ಮಾಡ್ಕೊಂಡ್ಬಿಟ್ಟು ಫುಟ್ಪಾತ್ ಸೇರ್ಬೇಕಾ? ಯಾಕೆ ಬಿಡದಿ? ಅವ್ರ ರೈತರಲ್ವಾ? ಅವ್ರ ಮಕ್ಕಳಲ್ವಾ? ಯಾಕೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಮಾಡ್ತಾ ಇಲ್ಲ? ಹಾಗಾಗಿ ಕೈ ಬಿಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ನಾನು ನಮ್ಮ ಇವ್ರು ಹೇಳಿರ್ತಕ್ಕಂಥ ನಮ್ಮ ಇಟ್ನಾಳ್ ಸರ್ ಹೇಳಿರ್ತಕ್ಕಂಥ ವಿಷಯವನ್ನ ಹೇಳ್ತೀನಿ. ಬೆಳೆಸಿ ತುಮಕೂರ್ನ, ಬೆಳೆಸಿ ಚಿತ್ರದುರ್ಗನ, ಬೆಳೆಸಿ ದಾವಣಗೆರೆನ, ಗುಲ್ಬರ್ಗನ, ಆಯ್ತು ಬೆಂಗಳೂರಿನ ಪರಿಸ್ಥಿತಿ ಏನಿದೆ? ಬೆಂಗಳೂರಿನ ಗುಂಡಿಗಳು ಹೆಂಗಿದಾವೆ? ಬೆಂಗಳೂರಿನ ಫುಟ್ಪಾತ್ಗಳು ಹೆಂಗಿದಾವೆ? ಬೆಂಗಳೂರಿನಲ್ಲಿ 100% ಗಾಳಿ ಇದೆ ಅಂತ ಇಟ್ಕೊಳ್ಳಿ, ಅದರೊಳಗೆ ಎಷ್ಟು % ಆಕ್ಸಿಜನ್ ಇದೆ? ಎಷ್ಟು % ಆಕ್ಸಿಜನ್ ಇದೆ? ಉದಾಹರಣೆಗೆ ಉತ್ತರ ಕನ್ನಡದಲ್ಲಿ ಜಿಲ್ಲೆನಲ್ಲಿ ಬದುಕ್ತಾ ಇರ್ತಕ್ಕಂಥ 100 ವರ್ಷ ಬದುಕಿದ್ರೆ, ಬೆಂಗಳೂರಿನಲ್ಲಿ ಬದುಕ್ತಾ ಇರ್ತಕ್ಕಂಥವ್ನು 80 ವರ್ಷ ಬದುಕ್ತಾನೆ, 20 ವರ್ಷ ಬದುಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಕ್ಸಿಜನ್ ಹಂಗಾಗಿದೆ. ನಾನು ಕೇಳ್ತೇನೆ, ಕರ್ನಾಟಕ ರಾಜ್ಯವನ್ನು ಆಳದಂತವರಲ್ಲಿ ಹೆಚ್ಚು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿನ? ಕಾಂಗ್ರೆಸ್ಸಿನ ಆಳಿರೋದು. ಯಾಕೆ ಕರ್ನಾಟಕದ ಪರಿಸ್ಥಿತಿ ಹಿಂಗಾಗಿದೆ? ಯಾಕೆ ಬೆಂಗಳೂರಿನ ಪರಿಸ್ಥಿತಿ ಹಿಂಗಾಗಿದೆ? ಶುದ್ಧವಾದ ಗಾಳಿ ಇಲ್ಲ, ಶುದ್ಧವಾದ ನೀರಿಲ್ಲ, ಶುದ್ಧವಾದ ರಸ್ತೆ ಇಲ್ಲ. ಇದೆಲ್ಲದಕ್ಕೆ ಕಾಂಗ್ರೆಸ್ ಕೊಡುಗೆ ಜಾಸ್ತಿ ಇದೆಯೋ, ಬಿಜೆಪಿ ಕೊಡುಗೆ ಜಾಸ್ತಿ ಇದೆಯೋ, ಜೆಡಿಎಸ್ ನ ಕೊಡುಗೆ ಜಾಸ್ತಿ ಇದೆಯೋ? ಮಾತೆತ್ತಿದ್ರೆ ಮೇಜ್ ಕೊಡ್ತಿರಲ್ಲ, ಮೇಜ್ ಕುಟ್ಟೋದ್ರಿಂದ ಸತ್ಯ ಅಲ್ಲ, ಸುಳ್ಳು ಸತ್ಯ ಆಗುತ್ತೆ. ಯಾಕೆ ಸುಳ್ಳು? 1000 ಎಕರೆ ಅಲ್ಲ ರೀ, 1 ಲಕ್ಷ ಎಕರೆ, 1000 ಎಕರೆ ಹೇಳ್ತೀನಿ. 1000 ಎಕರೆ ಬಗ್ಗೆ ಎಲ್ಲಾದ್ರೂ ರೈತರು ಜಗದೀಶ್ ಶೆಟ್ಟರ್ ಮನೆ ಮುಂದೆ ಧರಣಿ ಮಾಡಿರೋದು ನೋಡಿದಿರಾ? ಎಲ್ಲಾದ್ರೂ ರೈತರು ಬಂದ್ಬಿಟ್ಟು ಜಗದೀಶ್ ಶೆಟ್ಟರ್ ಮನೆ ಮುಂದೆ, ಯಡಿಯೂರಪ್ಪನವ್ರ ಮನೆ ಮುಂದೆ ಧರಣಿ ಮಾಡಿರೋದನ್ನ ನೋಡಿದಿರಾ? ಯಾಕೆ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಇಷ್ಟೊಂದು ಹೋರಾಟಗಳು ನಡೀತಾ ಇದೆ ಬಿಡದಿನಲ್ಲಿ, ರಾಮನಗರದಲ್ಲಿ, ಮೈಸೂರಿನಲ್ಲಿ? ಯಾಕೆ ಅಂತ ಹೇಳಿದ್ರೆ ಇವರ ದ್ವಿಮುಖ ನೀತಿ ಗೊತ್ತಾಗಿದೆ. DLF ಕಂಪನಿ ಜೊತೆನಲ್ಲಿ ಇವ್ರದ್ದು ಒಳ ಒಪ್ಪಂದ ಗೊತ್ತಾಗಿದೆ. ಬರ್ತಕ್ಕಂತ ಮುಂದಿನ ಚುನಾವಣೆಗಳಿಗೆ 1,000 ಕೋಟಿ ರೂಪಾಯಿ DLF ಕಂಪನಿ ಮೂಲಕ ಕಾಂಗ್ರೆಸ್ಗೆ ಕಳಿಸ್ತಕ್ಕಂತ ಒಂದು ದೊಡ್ಡ ಹುನ್ನಾರ ಇದೆ. ಆದ್ದರಿಂದ ಜನ ವಿರೋಧ ಮಾಡ್ತಾ ಇದ್ದಾರೆ, ರೈತರು ವಿರೋಧ ಮಾಡ್ತಾ ಇದ್ದಾರೆ, ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಆದ್ರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ, ಮೊದಲು ರೈತರ ಜೀವನದ ಮೇಲೆ, ರೈತರ ಜಮೀನುಗಳ ಮೇಲೆ, ಅವರ ಸಮಾಧಿಗಳ ಮೇಲೆ ನಿಮ್ಮ ಭವಿಷ್ಯವನ್ನ ಕಟ್ಕೊಳಕ್ ಹೋಗ್ಬೇಡಿ. ರೈತರ ಭವಿಷ್ಯವನ್ನ ಉಳಿಸಿ, ಅವ್ರ ಮಕ್ಕಳ ಜೀವನವನ್ನ ಉಳಿಸಿ.